Hello dear students. In the previous videos we have seen how to solve system of homogeneous linear equations. We have solved 4 problems on homogeneous linear equations. This is the continued part of the previous video. In this video what I do is I summarize the problems that I have solved in the previous videos. ನಾನು ಏನು ಪ್ರೀವಿಯಸ್ ವಿಡಿಯೋಸಲ್ಲಿ 4 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ, ಆ ಪ್ರಾಬ್ಲಮ್ಸನ್ನು ಒಂದು ಟೇಬಲ್ ಫಾರ್ಮಲ್ಲಿ ಹಾಕ್ತಾ ಇದ್ದೀನಿ. ಈ ಟೇಬಲನ್ನು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಈ ಟೇಬಲಲ್ಲಿ ಏನಿದೆ ಅಂತಂದರೆ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಗೆ ಏನು ರ್ಯಾಂಕ್ ಬಂದಿತ್ತು, ಕೊಎಫಿಷಿಯೆಂಟ್ ಮ್ಯಾಟ್ರಿಕ್ಸ್ಗೆ ನಂಬರ್ ಆಫ್ ಅನ್ನೋನ್ಸ್ ಎಷ್ಟಿತ್ತು, ಸೊಲ್ಯೂಷನ್ ಏನು ಬಂದಿತ್ತು ನಮಗೆ, ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಕಾಲಮ್ ಈಸ್ ಆರ್ ಮತ್ತು ಎನ್ ಮಧ್ಯೆ ರಿಲೇಷನ್ ಏನು, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ ಎನ್. ಇದನ್ನು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ನೋಡಿ, ಫಸ್ಟ್ ಪ್ರಾಬ್ಲಮ್ ನಾವು ಇದನ್ನು ಸಾಲ್ವ್ ಮಾಡಿದ್ವಿ. ಯು ರೀಕಾಲ್ ಫಸ್ಟ್ ವಿಡಿಯೋ ಆನ್ ದಿ ಹೋಮೋಜಿನಿಯಸ್ ಲಿನಿಯರ್ ಈಕ್ವೇಷನ್, ಅದರಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಇದರಲ್ಲಿ ನಾವು ಕೊಎಫಿಷಿಯೆಂಟ್ ಮ್ಯಾಟ್ರಿಕ್ಸನ್ನು ಬರ್ಕೊಂಡು ಅದರ ರ್ಯಾಂಕನ್ನು ಫೈಂಡ್ ಔಟ್ ಮಾಡಿದಾಗ ನಮಗೆ ರ್ಯಾಂಕ್ ವ್ಯಾಲ್ಯೂ 3 ಬಂದಿತ್ತು. ಒಂದ್ಸಲ ತೆಗೆದು ನೋಡಿ ಪ್ರಾಬ್ಲಮನ್ನು, ನೋಟ್ಸಲ್ಲಿ ಬರ್ಕೊಂಡಿದ್ರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಈ ವಿಡಿಯೋನ ವಾಚ್ ಮಾಡೋದಕ್ಕಿಂತ ಮುಂಚೆ ಆ ಪ್ರೀವಿಯಸ್ 4 ಪ್ರಾಬ್ಲಮ್ಸನ್ನು ನೀವು ನೋಟ್ಸಲ್ಲಿ ಬರೆದಿರಬೇಕು. ಬರೆದು ನಾನು ಹೇಳಿದ ಹಾಗೆ ಫಾಲೋ ಮಾಡ್ತಾ ಬಂದರೆ ನಿಮಗೆ ಈ ವಿಡಿಯೋ ಮತ್ತು ಮುಂದಿನ ವಿಡಿಯೋ ಈಸಿಯಾಗಿ ಅರ್ಥ ಆಗುತ್ತೆ. ಈ ಪ್ರಾಬ್ಲಮನ್ನು ತೆಗೆದು ನೋಡಿ. ಈ ಪ್ರಾಬ್ಲಮಲ್ಲಿ ರ್ಯಾಂಕ್ ವ್ಯಾಲ್ಯೂ 3 ಬಂದಿದೆ. ಆ್ಯಂಡ್ ನಂಬರ್ ಆಫ್ ಅನ್ನೋನ್ಸ್ ಇದರಲ್ಲಿ 3 ಇದೆ, 3 ಇದೆ, ಎಕ್ಸ್ ವೈ ಝಡ್. ಸೊಲ್ಯೂಷನ್ ಏನು ಬಂದಿತ್ತು ಇದಕ್ಕೆ ಅಂದರೆ x0 y0 z0, ಅಂದರೆ ಟ್ರಿವಿಯಲ್ ಸೊಲ್ಯೂಷನ್ ಬಂದಿತ್ತು, 0 ಸೊಲ್ಯೂಷನ್ ಬಂದಿತ್ತು. ಏನು ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ ಎನ್, ಆರ್ ವ್ಯಾಲ್ಯೂ 3, ಎನ್ ವ್ಯಾಲ್ಯೂ 3, ದೇರ್ಫೋರ್ ರ್ಯಾಂಕ್ ಈಸ್ ಈಕ್ವಲ್ ಟು ಎನ್. ಓಕೆ, ಅಬ್ಸರ್ವ್ ದಿ ಸೆಕೆಂಡ್ ಪ್ರಾಬ್ಲಮ್. ದಿಸ್ ಈಸ್ ದ ಸೆಕೆಂಡ್ ಪ್ರಾಬ್ಲಮ್ ದಟ್ ವಿ ಹ್ಯಾವ್. ಈ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ರ್ಯಾಂಕ್ ಫೈಂಡ್ ಔಟ್ ಮಾಡಿದ್ವಿ. ರ್ಯಾಂಕ್ ವ್ಯಾಲ್ಯೂ 2 ಬಂದಿತ್ತು. ನಂಬರ್ ಆಫ್ ಅನ್ನೋನ್ಸ್ ಎಷ್ಟಿದೆ ಇಲ್ಲಿ, 3 ಇದೆ, ಎಕ್ಸ್ ವೈ ಝಡ್. ಸೊಲ್ಯೂಷನ್ ಏನು ಬಂದಿತ್ತು ಅಂದರೆ ಈ ಥರ ಸೊಲ್ಯೂಷನ್ ಬಂದಿತ್ತು. ಎಕ್ಸ್ ಇಸ್ ಈಕ್ವಲ್ ಟು -k, ವೈ ಇಸ್ ಈಕ್ವಲ್ ಟು k, ಝಡ್ ಇಸ್ ಈಕ್ವಲ್ ಟು k ಇನ್ ಟರ್ಮ್ಸ್ ಆಫ್ ಪ್ಯಾರಾಮೀಟರ್. ಈ ಸೊಲ್ಯೂಷನ್ಗೆ ಏನಂತ ಹೇಳ್ತೀವಿ, ನಾನ್ ಝೀರೋ ಸೊಲ್ಯೂಷನ್ ಆರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, and what is the relation between r and n? Clearly r is less than n, rank is less than n. Am I right? Go to the third problem. This is the equations, these are the equations that we have solved in third problem. Idaralli rank value 4 bandittu and number of unknowns is 4, x, y, z and t. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಬಂದಿತ್ತಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು 0, ಝಡ್ ಇಸ್ ಈಕ್ವಲ್ ಟು 0 ಆ್ಯಂಡ್ ಟಿ ಇಸ್ ಈಕ್ವಲ್ ಟು 0. ಆಲ್ ದ ವೇರಿಯಬಲ್ ವ್ಯಾಲ್ಯೂಸ್ ಆರ್ ಝೀರೋಸ್, ಮೀನ್ಸ್ ಟ್ರಿವಿಯಲ್ ಸೊಲ್ಯೂಷನ್ ಆರ್ ಝೀರೋ ಸೊಲ್ಯೂಷನ್. ಆ್ಯಂಡ್ ನೋಟ್ ವಾಟ್ ಈಸ್ ದಿ ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ ಎನ್. ಆರ್ ಆ್ಯಂಡ್ ಎನ್ ರಿಲೇಷನ್ ಏನು, ಆರ್ ಇಸ್ ಈಕ್ವಲ್ ಟು ಎನ್. ಅಬ್ಸರ್ವ್ ದ ಫೋರ್ತ್ ಪ್ರಾಬ್ಲಮ್. ದಿಸ್ ವಾಸ್ ದ ಫೋರ್ತ್ ಪ್ರಾಬ್ಲಮ್ ದಟ್ ವಿ ಹ್ಯಾವ್ ಸಾಲ್ವ್ಡ್. What is the rank in this case? In this case rank is 3 and number of unknowns 4, x, y, z and w. What is the solution we get? This is the solution we got in the previous video. And what type of solution is this? This is a non-zero solution or non-trivial solution. What is the relation between r and n? Obviously r is less than n. Now my question is, from this table can anybody guess, for a homogeneous system when do I get only zero solution and when do I get a non-trivial solution? ಹಾಗಾದರೆ ಒಂದು ಹೋಮೋಜಿನಿಯಸ್ ಸಿಸ್ಟಮ್ಗೆ ಯಾವಾಗ ನಮಗೆ ಟ್ರಿವಿಯಲ್ ಸೊಲ್ಯೂಷನ್ ಬರುತ್ತೆ, ಯಾವಾಗ ನಮಗೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಬರುತ್ತೆ ಅಂತ ಗೆಸ್ ಮಾಡಲಿಕ್ಕಾಗತ್ತಾ? ಕೆನ್ ಎನಿಬಡಿ ಗೆಸ್? ಎಸ್, ಯು ಆರ್ ರೈಟ್. ಆಬ್ವಿಯಸ್ಲಿ ಫಾರ್ ಎ ಹೋಮೋಜಿನಿಯಸ್ ಸಿಸ್ಟಮ್ we get only trivial solution or zero solution when rank is equal to n. Observe first and third problem. ನೋಡಿ,
ಆರ್ ಇಸ್ ಈಕ್ವಲ್ ಟು ಎನ್ ಆದಾಗ ನಮಗೆ ಬರೀ 0 ಸೊಲ್ಯೂಷನ್ ಮಾತ್ರ ಬರುತ್ತೆ. ರ್ಯಾಂಕ್ ಇಸ್ ಈಕ್ವಲ್ ಟು ಎನ್ ಆದರೆ ಅಂದರೆ ರ್ಯಾಂಕ್ ಆಫ್ ದಿ ಕೊಯಫಿಷಿಯಂಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಅನ್ನೋನ್ಸ್, ದೆನ್ ವಿ ಗೆಟ್ ದಿ ಓನ್ಲಿ 0 ಸೊಲ್ಯೂಷನ್ ಆರ್ ಟ್ರಿವಿಯಲ್ ಸೊಲ್ಯೂಷನ್. ಓಕೆ, ಯಾ. When do I get non-trivial solution? I will get the non-trivial solution when rank is less than n. Observe second and fourth problem. Here we get non-trivial solution, r is less than n. Here we get again non-trivial solution, r is less than n. So therefore, with this table what we can conclude is for a homogeneous system of equation, if r is equal to n, then we get trivial solution. If r is less than n, then we get non-trivial solution. Of course, ಇದು ಒಂದು ಥಿಯರಮ್ಮು. ಇದನ್ನು ನಾವು ನೆಸಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್ ಅಂತ ಹೇಳಿ ಕರಿತೀವಿ. ದಿ ನೆಸಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್ ದಟ್ ಎ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನ್ ಟು ಹ್ಯಾವ್ ಎ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಯಾವಾಗ ಒಂದು ಹೋಮೋಜಿನಿಯಸ್ ಸಿಸ್ಟಮ್ಗೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಇರುತ್ತೆ ಅಂತ. ಯಾವಾಗ ಹೋಮೋಜಿನಿಯಸ್ ಸಿಸ್ಟಮ್ಗೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಇರುತ್ತೆ ಅಂತಂದರೆ ಆರ್ ಲೆಸ್ ದ್ಯಾನ್ ಎನ್ ಆದಾಗ. ರ್ಯಾಂಕ್ ಲೆಸ್ ದ್ಯಾನ್ ಎನ್ ಬಂದರೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಬರುತ್ತೆ. ಆರ್ ಇಸ್ ಈಕ್ವಲ್ ಟು ಎನ್ ಬಂದರೆ ನಮಗೆ ಟ್ರಿವಿಯಲ್ ಸೊಲ್ಯೂಷನ್ ಅಥವಾ 0 ಸೊಲ್ಯೂಷನ್ ಬರುತ್ತೆ. ಏನಾದರೂ ಡೌಟ್ ಬರುತ್ತಾ ನಿಮಗೆ? ಓಕೆ ಸರ್, ವಿ ಹ್ಯಾವ್ ಡಿಸ್ಕಸ್ಡ್ ಆರ್ ಇಸ್ ಈಕ್ವಲ್ ಟು ಎನ್ ಆ್ಯಂಡ್ ಆರ್ ಲೆಸ್ ದ್ಯಾನ್ ಎನ್. ವಾಟ್ ಅಬೌಟ್ ಆರ್ ಗ್ರೇಟರ್ ದ್ಯಾನ್ ಎನ್? ಆರ್ ಗ್ರೇಟರ್ ದ್ಯಾನ್ ಎನ್ ಆದರೆ ಏನಾಗುತ್ತೆ? ನೋ ಚಾನ್ಸ್. ರ್ಯಾಂಕ್ ವ್ಯಾಲ್ಯೂ ನಂಬರ್ ಆಫ್ ಅನ್ನೋನ್ಸ್ಗಿಂತ ಜಾಸ್ತಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಕೇಸ್ ಬರಲ್ಲ. ಆರ್ ಗ್ರೇಟರ್ ದ್ಯಾನ್ ಎನ್ ಕೇಸ್ ಬರಲ್ಲ. ರ್ಯಾಂಕ್ ವ್ಯಾಲ್ಯೂ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ನಂಬರ್ ಆಫ್ ಅನ್ನೋನ್ಸ್ ಬರುತ್ತೆ. ಗ್ರೇಟರ್ ದ್ಯಾನ್ ಅನ್ನೋನ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮ್ಮ ಗಮನದಲ್ಲಿ ಇರಲಿ. ಹಾಗಾಗಿ ವಿ ಹ್ಯಾವ್ 2 ಕೇಸ್ ಓನ್ಲಿ. ಆರ್ ಇಸ್ ಈಕ್ವಲ್ ಟು ಎನ್, ಆರ್ ಲೆಸ್ ದ್ಯಾನ್ ಎನ್. You will never get r greater than n. Okay, yeah. Okay, from the above table we observe that ನಾವು ಹಿಂದೆ ಏನು ಹೇಳಿದ್ದೆ ಅದನ್ನು ಇಲ್ಲಿ ಈಗ ಪಾಯಿಂಟ್ ವೈಸ್ ಸಮ್ಮರೈಸ್ ಮಾಡ್ತಾ ಹೋಗ್ತಾ ಇದ್ದೀನಿ. The homogeneous system of equations have a non-trivial solution or non-zero solution only when rank is less than the number of unknowns, that is r less than n. Similarly, the homogeneous system of equations have only trivial solution or 0 solution only when rank is equal to number of unknowns. ಇದು r less than n ಕೇಸು, ಇದು r is equal to n ಕೇಸು. r less than n ಆದರೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ನು, ಆರ್ ಇಸ್ ಈಕ್ವಲ್ ಟು ಎನ್ ಆದರೆ ಟ್ರಿವಿಯಲ್ ಸೊಲ್ಯೂಷನ್ನು. ನೆಕ್ಸ್ಟ್, ದಿಸ್ ಈಸ್ ದಿ ಕ್ರೈಟೀರಿಯನ್ ಫಾರ್ ಎಕ್ಸಿಸ್ಟೆನ್ಸ್ ಆಫ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಫಾರ್ ಎ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಇದು ನಾನು ಹೇಳಿದ್ನಲ್ಲ, ಇದು ಒಂದು ಥಿಯರಮ್ ಅಂತೇಳಿ. ಆ ಥಿಯರಮ್ ಸ್ಟೇಟ್ಮೆಂಟ್ ಈ ಥರ ಇದೆ. ದಿ ನೆಸಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್ ಫಾರ್ ದಿ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ to have a non-trivial solution is that the rank r of the coefficient matrix is less than the number of unknowns n, that is r is less than n. ಓಕೆ, ಇದನ್ನು ನಾವು ನೆಸಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್ ಅಂತೇಳಿ ಕರಿತೀವಿ. ಈ ಥಿಯರಮ್ಮು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಇದರ ಪ್ರೂಫು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ದಿಸ್ ಈಸ್ ದಿ ಬಿಯಾಂಡ್ ದ ಸ್ಕೋಪ್ ಆಫ್ ಯುವರ್ ಸಿಲೆಬಸ್. ದಟ್ಸ್ ವೈ ವಿ ಜಸ್ಟ್ ಮೆನ್ಷನ್ ದಿ ಸ್ಟೇಟ್ಮೆಂಟ್ ಆಫ್ ದಿಸ್ ಥಿಯರಮ್. Okay, if r less than n, then the system has a non-trivial solution. Note, an important note ಏನಪ್ಪ ಅಂತಂದರೆ, ಇದು ಈ ನೋಟ್ ನಾನು ಬರೆಸ್ತಾ ಇರೋದು ಎಲ್ಲ ಸಿಸ್ಟಮ್ ಆಫ್ ಈಕ್ವೇಷನ್ಸ್ಗೆ ಅನ್ವಯ ಆಗಲ್ಲ. ಯಾವುದಕ್ಕೆ ಅನ್ವಯ ಆಗತ್ತೆ ಅಂತಂದರೆ, ನಂಬರ್ ಆಫ್ ಈಕ್ವೇಷನ್ಸು ಮತ್ತು ನಂಬರ್ ಆಫ್ ಅನ್ನೋನ್ಸು ಈಕ್ವಲ್ ಇದ್ದಾಗ. ಏನು ಹೇಳಿ? ಐ ಆಮ್ ರಿಪೀಟಿಂಗ್. ದಿಸ್ ನೋಟ್ applies only when the number of equations and the number of unknowns are equal. ಆಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಾವು ಡಿಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಎಲ್ಲ ಕೇಸ್ಗೂ ಅನ್ವಯ ಆಗಲ್ಲ, ಅಪ್ಲೈ ಆಗಲ್ಲ. ಇಟ್ ವಿಲ್ ಅಪ್ಲೈಡ್ ಓನ್ಲಿ ಫಾರ್ ವೆನ್ ದ ನಂಬರ್ ಆಫ್ ಈಕ್ವೇಷನ್ಸ್ ಆ್ಯಂಡ್ ನಂಬರ್ ಆಫ್ ಅನ್ನೋನ್ಸ್ ಆರ್ ಈಕ್ವಲ್. ಸೊ ಆಗ ಈಗ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಟೇಬಲಲ್ಲಿ ಫಸ್ಟ್ ಪ್ರಾಬ್ಲಮ್ಮು ಮತ್ತು ಫೋರ್ತ್ ಪ್ರಾಬ್ಲಮ್ಮು ತೊಗೊಂಡ್ವಲ್ಲ, ಅಲ್ಲಿ
ಫಸ್ಟ್ ಪ್ರಾಬ್ಲಮಲ್ಲಿ 3 ಈಕ್ವೇಷನ್ಸ್ ಇತ್ತು, 3 ಅನ್ನೋನ್ಸ್ ಇತ್ತು. ಹಾಗೆಯೇ ಥರ್ಡ್ ಪ್ರಾಬ್ಲಮ್, ಫೋರ್ತ್ ಅಲ್ಲ, ಥರ್ಡ್ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ, 4 ಈಕ್ವೇಷನ್ಸ್ ಇತ್ತು, 4 ಅನ್ನೋನ್ಸ್ ಇತ್ತು. ಅಂಥ ಪ್ರಾಬ್ಲಮ್ಸ್ಗೆ ಇದು ಅಪ್ಲೈ ಆಗುತ್ತೆ. ಫೋರ್ತ್ ಪ್ರಾಬ್ಲಮ್ ಇತ್ತಲ್ಲ, ಅದಕ್ಕೆ ಅಪ್ಲೈ ಆಗಲ್ಲ. ಯಾಕೇಳಿ ಅಲ್ಲಿ ಫೋರ್ತ್ ಪ್ರಾಬ್ಲಮಲ್ಲಿ 3 ಈಕ್ವೇಷನ್ಸ್ ಇತ್ತು ಬಟ್ 4 ಅನ್ನೋನ್ಸು, ಅದಕ್ಕೆ ಅಪ್ಲೈ ಆಗಲ್ಲ ಇದು. ನಂಬರ್ ಆಫ್ ಈಕ್ವೇಷನ್ಸು ಮತ್ತು ನಂಬರ್ ಆಫ್ ಅನ್ನೋನ್ಸ್ ಈಕ್ವಲ್ ಇದ್ದಾಗ ಮಾತ್ರ ಅಪ್ಲೈ ಆಗುತ್ತೆ. ಏನು ಅದು ಅಂತಂತಂದರೆ, ಇದು ಕೆಲವೊಂದು ಸಲ ಶಾರ್ಟ್ ಕಟ್ಟಲ್ಲಿ ಯೂಸ್ ಮಾಡ್ಕೋತೀವಿ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಾನ್ ಝೀರೋ ಸೊಲ್ಯೂಷನ್ ಎಕ್ಸಿಟ್ಸ್ ವೆನ್ ಆರ್ ಈಸ್ ಲೆಸ್ ದ್ಯಾನ್ ಎನ್, ಆಬ್ವಿಯಸ್ಲಿ ಅಲ್ವಾ. ರ್ಯಾಂಕ್ ವ್ಯಾಲ್ಯೂ ಲೆಸ್ ದ್ಯಾನ್ ಎನ್ ಬಂತಂದರೆ ನಾನ್ ಝೀರೋ ಸೊಲ್ಯೂಷನ್ ನಮಗೆ ಸಿಗುತ್ತೆ. ಆಗ ನೀವು ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ ಅಂತಂದರೆ, ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0 ಬಂದಿರುತ್ತೆ. ಈಗ ಆ ಟೇಬಲಲ್ಲಿ ಸೆಕೆಂಡ್ ಎಕ್ಸಾಂಪಲನ್ನು ಅಬ್ಸರ್ವ್ ಮಾಡಿ. ಸೆಕೆಂಡ್ ಎಕ್ಸಾಂಪಲಲ್ಲಿ 3 ಈಕ್ವೇಷನ್ಸು, 3 ಅನ್ನೋನ್ಸ್ ಬಂದಿತ್ತು, ಹೌದಪ್ಪ. ಅದರಲ್ಲಿ ರ್ಯಾಂಕು 2 ಇತ್ತು, ನಂಬರ್ ಆಫ್ ಅನ್ನೋನ್ಸು 3 ಇದರಿಂದ ನಮಗೆ ನಾನ್ ಝೀರೋ ಸೊಲ್ಯೂಷನ್ ಬಂದಿತ್ತು. ಆ ಕೊಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಅನ್ನು ಫೈಂಡ್ ಔಟ್ ಮಾಡಿದ್ರೆ ಅದರ ವ್ಯಾಲ್ಯೂ 0 ಬಂದಿರುತ್ತೆ. ನೋಡಿ, ಕೊಎಫಿಷಿಯಂಟ್ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಅನ್ನು ಫೈಂಡ್ ಔಟ್ ಮಾಡಿ, ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬಂದರೆ ಆ ಸಿಸ್ಟಮ್ಗೆ ನಮಗೆ ನಾನ್ ಝೀರೋ ಸೊಲ್ಯೂಷನ್ ಸಿಗುತ್ತೆ. ಆಯ್ತಾ. ದ ನಂಬರ್ ಆಫ್ ನಾನ್ ಝೀರೋ ಸೊಲ್ಯೂಷನ್ಸ್ ಆಫ್ ಎ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಇನ್ಫೈನೈಟ್. ನಾನು ನಿಮಗೆ ಹೇಳಿದ್ದೆ, 0 ಸೊಲ್ಯೂಷನ್ ಸಿಕ್ಕರೆ ಅದು ಒಂದೇ ಸಿಗೋದು. ಆದರೆ ನಾನ್ ಝೀರೋ ಸೊಲ್ಯೂಷನ್ ಸಿಕ್ಕರೆ ಬರೀ 1 ಸಿಗಲ್ಲ. ದಟ್ ಡಿಪೆಂಡ್ಸ್ ಅಪಾನ್ ದ ವ್ಯಾಲ್ಯೂ ಆಫ್ ಕೆ. ನೀವು ಕೆ ವ್ಯಾಲ್ಯೂ ಚೇಂಜ್ ಮಾಡ್ತಾ ಹೋದಂಗೆ ಡಿಫ್ರೆಂಟ್ ಸೊಲ್ಯೂಷನ್ಸ್ ಬರ್ತಾ ಹೋಗುತ್ತೆ ನಿಮಗೆ. ಕೆ ವ್ಯಾಲ್ಯೂ 1, ಕೆ ವ್ಯಾಲ್ಯೂ 2, ಈವನ್ ಕೆ ವ್ಯಾಲ್ಯೂ -1, -2 ಈ ಥರ ಕೊಡ್ತಾ ಹೋಗಿ. ವೈ ಇಂಟೀಜರ್ಸ್, ಯು ಕ್ಯಾನ್ ಪುಟ್ ಕೆ ವ್ಯಾಲ್ಯೂ ಆಸ್ ಫ್ರಾಕ್ಷನ್ಸ್, 1/2, 3/2, 4/5 ಏನಾದರೂ ಕೊಡಿ. ಸೊ ಈ ಥರ ಕೆ ವ್ಯಾಲ್ಯೂಗೆ, ಕೆಗೆ ನೀವು ಎನಿ ರಿಯಲ್ ವ್ಯಾಲ್ಯೂ ಕೊಡಿ, ಯು ವಿಲ್ ಗೆಟ್ 1 ಸೊಲ್ಯೂಷನ್. ಹಾಗಾಗಿ ನಮಗೆ ಈ ನಾನ್ ಝೀರೋ ಸೊಲ್ಯೂಷನ್ ಸಿಕ್ಕಿದ್ರೆ 1, 2, 3 ಸಿಗಲ್ಲ, ಇನ್ಫೈನೈಟ್ ನಂಬರ್ ಆಫ್ ನಾನ್ ಝೀರೋ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಯಾ. ಸೆಕೆಂಡ್ ಪಾಯಿಂಟ್ ಈಸ್, 0 ಸೊಲ್ಯೂಷನ್ ಯಾವಾಗ ಸಿಗುತ್ತೆ ಅಂತಂದರೆ ಆರ್ ಇಸ್ ಈಕ್ವಲ್ ಟು ಎನ್ ಆದಾಗ, ರ್ಯಾಂಕ್ ಇಸ್ ಈಕ್ವಲ್ ಟು ಎನ್ ಆದಾಗ 0 ಸೊಲ್ಯೂಷನ್ ಸಿಗುತ್ತೆ. ಆಗ ನಿಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತಪ್ಪ ಅಂದರೆ ನಾನ್ ಝೀರೋ ಬರುತ್ತೆ. ಇದು ಗಮನದಲ್ಲಿರಲಿ. ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾನ್ ಝೀರೋ. Thus, the condition for a homogeneous system of linear equations to have only 0 solution is determinant of A is not equal to 0. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಈ 2 ಕಂಡೀಷನ್ಸು ಅಪ್ಲೈ ಆಗೋದು ವೆನ್ ನಂಬರ್ ಆಫ್ ಈಕ್ವೇಷನ್ಸ್ ಅಂಡ್ ನಂಬರ್ ಆಫ್ ಅನ್ನೋನ್ಸ್ ಈಕ್ವಲ್ ಆದಾಗ. 3 ಈಕ್ವೇಷನ್ಸ್, 3 ಅನ್ನೋನ್ಸ್, 4 ಈಕ್ವೇಷನ್ಸ್, 4 ಅನ್ನೋನ್ಸ್ ಈ ಥರ ಇದ್ದಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬಂದರೆ ನಮಗೆ ನಾನ್ ಝೀರೋ ಸೊಲ್ಯೂಷನ್ ಬರುತ್ತೆ. ಡಿಟರ್ಮಿನೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಬಂತಂದರೆ ನಮಗೆ 0 ಸೊಲ್ಯೂಷನ್ ಬರುತ್ತೆ. ಈ 2 ಇಂಪಾರ್ಟೆಂಟ್ ನೋಟು ನೀವು ಜ್ಞಾಪಕ ಇಟ್ಕೋಬೇಕು. ಆಮೇಲೆ ನಾನ್ ಝೀರೋ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಒಂದು ಪಾಯಿಂಟನ್ನು ಜ್ಞಾಪಕ ಇಟ್ಕೊಳ್ಳಿ. ಇಫ್ ದ ರ್ಯಾಂಕ್ ಆರ್ ಈಸ್ ಲೆಸ್ ದ್ಯಾನ್ ಎನ್, ದೆನ್ ಟು ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ದಿ ಅನ್ನೋನ್ಸ್, ಅಂದರೆ ಅಲ್ಲಿ ಅನ್ನೋನ್ ವ್ಯಾಲ್ಯೂಸ್ ಇರ್ತಾವಲ್ಲ, XYZ ಆ ಥರದವು, ಅವನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಚೂಸ್ n-r ಆರ್ಬಿಟ್ರರಿ ವ್ಯಾಲ್ಯೂಸ್. ಎನ್ ಬಂದಿರುತ್ತೆ, ಗೊತ್ತಿರುತ್ತೆ ಅದು ನಂಬರ್ ಆಫ್ ಅನ್ನೋನ್ಸು. ಆರನ್ನು ಫೈಂಡ್ ಔಟ್ ಮಾಡಿರ್ತೀರಿ. n ಈಸ್ ಆಲ್ವೇಸ್ ಲೆಸ್ ದ್ಯಾನ್ r ಆಗಿರುತ್ತೆ. ಹಾಗಾಗಿ n-r ಫೈಂಡ್ ಔಟ್ ಮಾಡಿ. n-r ವ್ಯಾಲ್ಯೂ ಏನು ಬರುತ್ತೋ ಅಷ್ಟು ನಂಬರ್ಸ್, ಅಷ್ಟಕ್ಕೆ ನಾವು ಆ ವ್ಯಾಲ್ಯೂಗೆ ಪ್ಯಾರಾಮೀಟರ್ನ ತಗೋಬೇಕಾಗತ್ತೆ. ಆರ್ಬಿಟ್ರರಿ ವ್ಯಾಲ್ಯೂಸ್ ಆರ್ ಪ್ಯಾರಾಮೀಟರ್ಸ್ ಇನ್ ಟರ್ಮ್ಸ್ ಆಫ್ ವಿಚ್ ವಿ ರೈಟ್ ದಿ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ದಿ ಗಿವನ್ ಸಿಸ್ಟಮ್. n-r ಇದನ್ನು ಜ್ಞಾಪಕ ಇಟ್ಕೊಳ್ಳಿ. n-r ಅಂದರೆ ಏನು ಬರುತ್ತೋ ಅಷ್ಟು ವೇರಿಯೇಬಲ್ಸ್ಗೆ ಆ ಪ್ಯಾರಾಮೀಟರ್ ವ್ಯಾಲ್ಯೂನ ತಗೊಂಡು ನಾವು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡ್ತೀವಿ. ಓಕೆ, ನೌ ಲೆಟ್ ಅಸ್ ಸಿ ದ ಪ್ರಾಬ್ಲಮ್ಸ್. ಈ ಒಂದು ಪ್ರಾಬ್ಲಮನ್ನು ಕಂಟಿನ್ಯೂ ಮಾಡೋಣ. ಫಿಫ್ತ್ ಪ್ರಾಬ್ಲಮ್. 4 ಪ್ರಾಬ್ಲಮ್ಸ್ ಆಗಿತ್ತು, ಫಿಫ್ತ್ ಪ್ರಾಬ್ಲಮ್ ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅಬ್ಸರ್ವ್ ದಿಸ್ ಪ್ರಾಬ್ಲಮ್. x plus 3y is equal to 3z, x plus y is equal to -5z, 3x plus 10y is equal to 13z. See, what type of equations are these? Now can you tell me, is it homogeneous or non-homogeneous? ಇದನ್ನು ಸಡನ್ನಾಗಿ ನೋಡಿದ್ರೆ ನಾನ್ ಹೋಮೋಜಿನಿಯಸ್ ಅಂತ ಅನಿಸುತ್ತೆ. ಯಾಕೆಂದರೆ RHS ವ್ಯಾಲ್ಯೂ 0 ಇಲ್ಲ ಅಲ್ವಾ. RHS ವ್ಯಾಲ್ಯೂ ಎಲ್ಲ 0 ಇದ್ದರೆ ಇದನ್ನು ಹೋಮೋಜಿನಿಯಸ್ ಅಂತ ಹೇಳ್ತೀವಿ. ಇದು ಯಾಕೆ ಹೋಮೋಜಿನಿಯಸ್ ಸಿಸ್ಟಮ್ ಒಳಗಡೆ ಈ ಥರ ಪ್ರಾಬ್ಲಮ್ ಬಂದ್ಬಿಡ್ತು, ನಾನ್ ಹೋಮೋಜಿನಿಯಸ್ ಬಂದಿದೆ ಅಲ್ವಾ ಸ್ಟೂಡೆಂಟ್ಸ್?
ಯು ರಿಮೆಂಬರ್, ಇದು ನಾನ್ ಹೋಮೋಜಿನಿಯಸ್ ಲೀನಿಯರ್ ಸಿಸ್ಟಮ್ ಅಲ್ಲ. ಈ 3z ಇದೆಯಲ್ಲ, ಇದನ್ನು ನೀವು LHS ಅಲ್ಲಿ ಬರ್ಕೋಬೇಕು. ನಿಮ್ಮನ್ನು ಕನ್ಫ್ಯೂಷನ್ ಮಾಡಲಿಕ್ಕೆ ಈ ಥರ ಪ್ರಾಬ್ಲಮನ್ನು ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಇದು ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಅಂತ ತಿಳ್ಕೊಳ್ಳಿ ಅಂತ. ನೋ, ಇಟ್ ಈಸ್ ನಾಟ್ ನಾನ್ ಹೋಮೋಜಿನಿಯಸ್. If I bring the RHS term to LHS, this system reduces to the homogeneous system. ಅದು ನಿಮ್ಮ ಗಮನದಲ್ಲಿ ಇರಬೇಕು. ಓಕೆ, ದ ಗಿವನ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್, ನೋಡಿ ಹೇಗೆ ಬರೆದಿದ್ದೀನಿ ನಾನು. Bring the RHS term to LHS. So first equation, x plus 3y minus 3z is 0. Second, x plus y plus 5z minus 5z ಈ ಕಡೆ ಬಂದರೆ plus 5z is equal to 0. Third, 3x plus 10y minus 13z is equal to 0. Now can you tell me what type of equations are these, whether it is homogeneous or non-homogeneous? Obviously this is homogeneous because RHS values are zeros. Am I right? Okay, you call this system as 1. Next, you write down the matrix form of 1. The matrix form of 1 is A into x is equal to 0, where A is the coefficient matrix and x is the matrix of unknowns. Yeah, so now A, you write down the coefficient of the first equation, 1 3 minus 3, 1 1 5, 3 10 minus 13. Am I right? And this is matrix of unknowns, x y z. It is O, that is the null matrix. You call this as 2. Yeah, where A is this coefficient matrix na separate ಆಗಿ ಬರ್ಕೊಂಡೆ. We have to reduce this to the echelon form. You know the method. So straight away write the row operations. R2 changes to R2 minus R1. ಇದನ್ನು ಮತ್ತೆ ನಾನು ಪುನಃ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳಲ್ಲ. And R3 changes to R3 minus 3R1. Applying these two row operations, the above matrix reduces to like this, equivalent to first row as it is, second row like this, third row is like this. Next to ಫಸ್ಟ್ ರೋನ ಲೀಡಿಂಗ್ ಎಂಟ್ರಿ ಕೆಳಗಡೆ 0 ಮಾಡಿ ಆಯಿತು. ಓಕೆ, ಸೆಕೆಂಡ್ ರೋ ಲೀಡಿಂಗ್ ಎಂಟ್ರಿ ಇದು. ಇದನ್ನು ಬೇಕಿದ್ರೆ ನೀವು 1 ಮಾಡ್ಕೋಬೋದು. ಡಿವೈಡಿಂಗ್ ದಿ ಸೆಕೆಂಡ್ ರೋ ಬೈ -2 ಮಾಡಿಕೊಂಡ್ರೆ ಇಲ್ಲಿ ಫ್ರಾಕ್ಷನ್ ಬರಲ್ಲ, ಯಾಕೆಂದರೆ 8 ಡಿವಿಸಿಬಲ್ ಬೈ -2. ಹಾಗಾಗಿ ಇಲ್ಲಿ 0 ಬರುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ -4 ಬರುತ್ತೆ. ಓಕೆ, ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಹಾಗೆ ಸಾಲ್ವ್ ಮಾಡ್ಬೋದು. ನಾನು ಇದನ್ನು 1 ಮಾಡೋಕ್ಕೆ ಹೋಗಿಲ್ಲ, ಹಾಗೆಯೇ ಸಾಲ್ವ್ ಮಾಡ್ತಾ ಇದ್ದೀನಿ. ಇದನ್ನು 0 ಮಾಡ್ಕೊಳ್ಳಿಕ್ಕೆ ನಾನು ಏನು ಮಾಡ್ತೀನಿ, ಈ ಎಲಿಮೆಂಟನ್ನು 2 ಇಂದ ಮಲ್ಟಿಪ್ಲೈ ಮಾಡಿ ಇದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ. ಸಿ 2 ಟೈಮ್ಸ್, ಇಲ್ಲಿ ಮಿಸ್ಟೇಕ್ ಆಗಿದೆ, 2 ಟೈಮ್ಸ್ R3 ಆಗಬೇಕಿತ್ತು. ಸಾರಿ, ಮೇಕ್ ಇಟ್ ಕರೆಕ್ಟ್. ಇಲ್ಲಿ 2 ಟೈಮ್ಸ್ R3ನ 2 ಮಲ್ಟಿಪ್ಲೈ ಮಾಡಬೇಕಾಗಿತ್ತು, ಆಮೇಲೆ ಪ್ಲಸ್ R2 ಮಾಡಬೇಕಾಗಿತ್ತು. ಈ 2 ಇಲ್ಲಿ ಬರಬೇಕಾಗಿತ್ತು, ಇದು ಮಿಸ್ಟೇಕ್ ಆಗಿದೆ. ಇದನ್ನು ಚೇಂಜಸ್ ಮಾಡ್ಕೊಳ್ಳಿ. R3 ಚೇಂಜಸ್ ಟು 2 ಟೈಮ್ಸ್ R3 ಪ್ಲಸ್ R2 ಮಾಡಬೇಕು. ಇದನ್ನು ಚೇಂಜ್ ಮಾಡ್ಕೊಳ್ರಪ್ಪ, ಈ 2 ಈ ಕಡೆ ಬರಲಿ. 2 ಟೈಮ್ಸ್ R3 ಪ್ಲಸ್ R2. ಓಕೆ, ಸೊ ಹಾಗೆ ಮಾಡಿದಾಗ ದ ಅಬೋವ್ ಮ್ಯಾಟ್ರಿಕ್ಸ್ ನಾವು ರೆಡ್ಯೂಸಸ್ ಟು ಫಸ್ಟ್ ರೋ ಸೆಕೆಂಡ್ ರೋ ಸೇಮ್. ನೋಡಿ, ಇದು 0 ಬರುತ್ತೆ, ಇಲ್ಲಿ +2 -2 0 ಆಗುತ್ತೆ. ಸರಿನಪ್ಪ, ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದನ್ನು, ಇದು -8 ಆಗುತ್ತೆ. -8 ಪ್ಲಸ್ 8 ಇಟ್ ಈಸ್ ಆಲ್ಸೋ 0. ಈಗ ಇದು ಎಕಿಲಾನ್ ಫಾರ್ಮಲ್ಲಿ ಇದೆ. ನೋಡಿ, ಎಕಿಲಾನ್ ಫಾರ್ಮಲ್ಲಿ ಇದೆಯಾ? ಲೀಡಿಂಗ್ ಎಂಟ್ರಿ ಬಿಲೋ ಎಲಿಮೆಂಟ್ 0, ಸೆಕೆಂಡ್ ರೋ ಲೀಡಿಂಗ್ ಎಂಟ್ರಿ ಇದು ಬಿಲೋ ಎಲಿಮೆಂಟ್ 0, ಥರ್ಡ್ ರೋನಲ್ಲಿ ಯಾವುದೂ ಲೀಡಿಂಗ್ ಎಂಟ್ರಿ ಇಲ್ಲ. ಹಾಗಾಗಿ ದಿಸ್ ಇಸ್ ದ ಫೈನಲ್ ಸ್ಟೇಜ್. ದಿಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ಇನ್ ಎಕಿಲಾನ್ ಫಾರ್ಮ್. This matrix will be in echelon form. How many non-zero rows are there? There are 2 non-zero rows. Yeah, there are 2 non-zero rows. Therefore, what is the rank value? Therefore, rank of A, the rank of A is 2. That is, R value is 2. And what is the number of unknowns? The number of unknowns n is equal to 3. Now, can anybody guess what is the relation between R and n? Obviously, R is less than n. Can you guess what type of solution we get? ಏನು ಸೊಲ್ಯೂಷನ್ ಬರುತ್ತೆ ನಮಗೆ? R less than n ಬಂದರೆ ಟ್ರಿವಿಯಲ್ ಸೊಲ್ಯೂಷನ್ ಬರುತ್ತಾ, ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಬರುತ್ತಾ? ಯಾ, R less than n ಬಂದರೆ ಆಬ್ವಿಯಸ್ಲಿ ವಿ ಮಸ್ಟ್ ಗೆಟ್ ಎ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಆಮ್ ಐ ರೈಟ್? ಲೆಟ್ ಅಸ್ ಸಿ. ಯಾ, ಕ್ಲಿಯರ್ಲಿ R is less than n. Therefore, the system have a non-trivial solution. System have non-trivial solution. Non-trivial solution find out ಮಾಡೋದಕ್ಕೆ ನೀವು ಏನು ಮಾಡಬೇಕು ಗೊತ್ತಾ? n minus r ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. n minus r. The value of n is 3 minus the value of r is 2.
ಹೌ ಮಚ್ 1. ಸೊ ನೀವೀಗ 1 ಪ್ಯಾರಾಮೀಟರ್ ಚೂಸ್ ಮಾಡಬೇಕು. ಕೆ ಅನ್ನೋದನ್ನು 1 ಪ್ಯಾರಾಮೀಟರ್ ಚೂಸ್ ಮಾಡ್ಕೋಬೇಕು. ಅದು ನಿಮ್ಗೆ ಗಮನದಲ್ಲಿರಲಿ. ಇದು ಜ್ಞಾಪಕ ಇಟ್ಕೊಳ್ರಪ್ಪ, n ಮೈನಸ್ ಆರ್. ಈಗ ನಾವು 2 ಅಂದರೆ ಮ್ಯಾಟ್ರಿಕ್ಸ್ ಫಾರ್ಮ್ ಬರ್ಕೊಂಡಿದ್ವಲ್ಲ, ಎ ಎಕ್ಸ್ ಇಸ್ ಈಕ್ವಲ್ ಟು ಓ. ಆ ಮ್ಯಾಟ್ರಿಕ್ಸ್ ಫಾರ್ಮ್ 2ನಲ್ಲಿ ಏನು ಮಾಡಬೇಕು ಅಂತಂದರೆ, ಆ ಎ ಮ್ಯಾಟ್ರಿಕ್ಸ್ ಜಾಗದಲ್ಲಿ ಎಕಿಲಾನ್ ಮ್ಯಾಟ್ರಿಕ್ಸನ್ನು ಬರ್ಕೋಬೇಕು. ನೋಡಿ, ಇದು ಎಕಿಲಾನ್ ಮ್ಯಾಟ್ರಿಕ್ಸ್. ಇದು ಎ ಜಾಗದಲ್ಲಿ ಎಕಿಲಾನ್ ಮ್ಯಾಟ್ರಿಕ್ಸ್ ಬರ್ಕೊಂಡೆ. ಇದು ಎಕ್ಸ್ ವೈ ಝೆಡ್ ಅನ್ನೋನ್ ಮ್ಯಾಟ್ರಿಕ್ಸು ಇಸ್ ಈಕ್ವಲ್ ಟು ಓ ಅಥವಾ 0 ನಲ್ ಮ್ಯಾಟ್ರಿಕ್ಸ್. ಇದು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಇದೆಯಲ್ಲ, ಈಗ ಇದನ್ನು ನೀವು ಈಕ್ವೇಷನ್ಸ್ ಫಾರ್ಮಿಗೆ ಬರ್ಕೊಳ್ಳಿ. ನೋಡಿ, ಫಸ್ಟ್ ರೋ ಇಂದ ಫಸ್ಟ್ ಈಕ್ವೇಷನ್ ಬರುತ್ತೆ. ದ ರೆಡ್ಯೂಸ್ಡ್ ಈಕ್ವೇಷನ್ಸ್ ಅಂತ ಕರಿತೀವಿ ಅದನ್ನು. ದ ರೆಡ್ಯೂಸ್ಡ್ ಈಕ್ವೇಷನ್ಸ್ ಆರ್, ನೋಡಿ, ಫಸ್ಟ್ ರೋ ಇಂದ ಫಸ್ಟ್ ಈಕ್ವೇಷನ್ 1 ಇಂಟು ಇದು ಎಕ್ಸ್ ಇಂದ, ಇದು ವೈ ಇಂದ, ಇದು ಝಡ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಈಕ್ವಲ್ ಟು 0. ಎಕ್ಸ್ ಪ್ಲಸ್ 3y ಮೈನಸ್ 3z ಇಸ್ ಈಕ್ವಲ್ ಟು 0. ಇದು ಫಸ್ಟ್ ಈಕ್ವೇಷನ್. ಸೆಕೆಂಡ್ ರೋ ಇಂದ ಸೆಕೆಂಡ್ ಈಕ್ವೇಷನ್ ಬರುತ್ತೆ ಈ ಥರ. 0 ಇಂಟು ಎಕ್ಸ್ ಇಸ್ 0, ಅದು ಬರೆದಿಲ್ಲ ಇಲ್ಲಿ. ಮೈನಸ್ 2 ಇಂಟು ವೈ ಪ್ಲಸ್ 8 ಇಂಟು ಝಡ್ ಇಸ್ ಈಕ್ವಲ್ ಟು 0. ಡೋ ಐ ಗೆಟ್ ಎನಿ ಈಕ್ವೇಷನ್ ಫ್ರಮ್ ಥರ್ಡ್ ರೋ? ನೋ, ಆಲ್ ಆರ್ 0. ವಿ ಗೆಟ್ ಓನ್ಲಿ 2 ಈಕ್ವೇಷನ್ಸ್. ಥರ್ಡ್ ರೋ ಇಂದ ಯಾವುದೋ ಈಕ್ವೇಷನ್ ಬರಲ್ಲ. ನೋಡಿ, ನಮಗೆ 3 ಈಕ್ವೇಷನ್ಸ್ ಇತ್ತು, ಈಗ ಅದು 2ಗೆ ರೆಡ್ಯೂಸ್ ಆಗೋಗ್ಬಿಡ್ತು. ಅದಕ್ಕೋಸ್ಕರ ಇದನ್ನು ರೆಡ್ಯೂಸ್ಡ್ ಈಕ್ವೇಷನ್ಸ್ ಅಂತ ಕರಿತೀವಿ. ಈಗ ಇದರಲ್ಲಿ ನಾವು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದರೆ, ನಾವು ಇಲ್ಲಿ n ಮೈನಸ್ ಆರ್ ಮಾಡ್ಕೊಂಡಿದ್ವಲ್ಲ, ಎಷ್ಟು ಬಂದಿತ್ತು? 1. ಈಗ ಯಾವುದಾದ್ರೂ ಒಂದು ವೇರಿಯೇಬಲ್ಗೆ ನೀವು ಪ್ಯಾರಾಮೀಟರ್ ತಗೋಬೇಕು, ಕೆ ಅಂತ. ನೀವು ಝಡ್ಗಾದರೂ ತಗೊಳ್ಳಿ, ವೈಗಾದರೂ ತಗೊಳ್ಳಿ, ಎಕ್ಸ್ಗಾದರೂ ತಗೊಳ್ಳಿ. ಯು ಟೇಕ್ ಅ ಪ್ಯಾರಾಮೀಟರ್ ವ್ಯಾಲ್ಯೂ ಫಾರ್ ಎನಿ ಆಫ್ ದ ವೇರಿಯೇಬಲ್ಸ್, ಸೇ ಎಕ್ಸ್, ವೈ ಆರ್ ಝಡ್. ಯೂಶುವಲಿ ನಾವು ಲಾಸ್ಟ್ ವೇರಿಯೇಬಲ್ಗೆ ತಗೊಳ್ತೀವಿ, ಝಡ್ಗೆ ತಗೊಳ್ತೀವಿ. ಅದನ್ನೇ ಇಲ್ಲಿ ತೊಗೊಂಡಿದ್ದೀವಿ. ಲೆಟ್ ಝಡ್ ಇಸ್ ಈಕ್ವಲ್ ಟು ಕೆ. ಸಪೋಸ್ ಇಲ್ಲಿ ಏನಾದರೂ 2 ಬಂದಿದ್ರೆ, ಎನ್ ಮೈನಸ್ ಆರ್ ವ್ಯಾಲ್ಯೂ 2 ಬಂದಿದ್ರೆ ಏನು ಮಾಡ್ತೀರಿ? ಆಗ ನೀವು 2 ವೇರಿಯೇಬಲ್ಗೆ ಪ್ಯಾರಾಮೀಟರ್ ತಗೋಬೇಕಾಗುತ್ತೆ. ಲೆಟ್ ಝಡ್ ಇಸ್ ಈಕ್ವಲ್ ಟು k1 ಆ್ಯಂಡ್ ವೈ ಇಸ್ ಈಕ್ವಲ್ ಟು k2. ಈ ಥರ 2 ವೇರಿಯೇಬಲ್ಗೆ ಪ್ಯಾರಾಮೀಟರ್ ತಗೋಬೇಕಾಗುತ್ತೆ. ಎನ್ ಮೈನಸ್ ಆರ್ ವ್ಯಾಲ್ಯೂ 2 ಬಂದಾಗ. ಇಲ್ಲಿ ಎನ್ ಮೈನಸ್ ಆರ್ ವ್ಯಾಲ್ಯೂ 1 ಬಂದಿದೆ, ಹಾಗಾಗಿ ಬರೀ ಒಂದು ವೇರಿಯೇಬಲ್ಗೆ ಮಾತ್ರ ಪ್ಯಾರಾಮೀಟರ್ ತಗೋತಾ ಇದ್ದೀನಿ, ಕೆ ಅನ್ನೋದನ್ನು. ಝಡ್ ಇಸ್ ಈಕ್ವಲ್ ಟು ಕೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಈ ಝಡ್ ವ್ಯಾಲ್ಯೂ ತೊಗೊಂಡಿದ್ದೀನಲ್ಲ, ಅದನ್ನು ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೋತೀನಿ. ನಮಗೆ ವೈ ವ್ಯಾಲ್ಯೂ ಬರುತ್ತೆ. ವೈ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಕೆನೇ ಬರುತ್ತೆ. ನೋಡಿ, ದೇರ್ ಫೋರ್ ವಿ ಹ್ಯಾವ್ ಫ್ರಮ್ ಸೆಕೆಂಡ್ ಈಕ್ವೇಷನ್, ಇದು ಸೆಕೆಂಡ್ ಈಕ್ವೇಷನ್ ಅಂದರೆ ಸೆಕೆಂಡ್ ಈಕ್ವೇಷನ್ ಮೈನಸ್ 2y ಪ್ಲಸ್ 8 ಇಂಟು ಝಡ್ಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೋತಾ ಇದ್ದೀನಿ, ಕೆ ಅಂತ. 8k ಇಸ್ ಈಕ್ವಲ್ ಟು 0. ಸಾಲ್ವ್ ಮಾಡ್ಕೊಂಡಾಗ ನಮಗೆ ವೈಗೆ ವ್ಯಾಲ್ಯೂ ಬರುತ್ತೆ. ವೈ ಇಸ್ ಈಕ್ವಲ್ ಟು 4k. Now I have the value of z and I have the value of y. Substitute y and z values in the first equation. Substitute y is equal to 4k, z is equal to k in the first equation. Idu we get, nodi, x is equal to x plus 3 into y andre 4k minus 3 z andre k is equal to 0. First equation. ಇದರಲ್ಲಿ ನಾವು ಸಾಲ್ವ್ ಮಾಡ್ಕೊಂಡಾಗ ಇಸಿ x is equal to minus 9k ಅಂತ ಬಂತು. Okay, at last write down the solution. The complete solution is x is equal to minus 9k, y is equal to 4k and z is equal to k. This is the complete solution of the given system. Of course, this is a non-trivial solution. Of course, this is a non-trivial solution. And note that ಇಲ್ಲಿ number of equations 3 ಇದೆ, number of unknowns 3 ಇದೆ. ಡಿಟರ್ಮಿನೆಂಟ್ ವ್ಯಾಲ್ಯೂ ನೀವು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಏನು ಬರ್ಬೋದು? ಡಿಟರ್ಮಿನೆಂಟ್ ವ್ಯಾಲ್ಯೂ ಗೊತ್ತಾ? ಆಬ್ವಿಯಸ್ಲಿ ಡಿಟರ್ಮಿನೆಂಟ್ ಆಫ್ ಎ ಈಸ್ 0 ಬರುತ್ತೆ. ಯಾಕೆ 0 ಬರುತ್ತೆ ಹೇಳಿ? ಈ ಮ್ಯಾಟ್ರಿಕ್ಸ್ ಅಬ್ಸರ್ವ್ ಮಾಡಿ, ಇಲ್ಲಿ ಲಾಸ್ಟಲ್ಲಿ 0 ರೋ ಇದೆ ನೋಡಿ. ಮ್ಯಾಟ್ರಿಕ್ಸಲ್ಲಿ ಯಾವುದಾದ್ರೂ ಒಂದು 0 ರೋ ಇದ್ದರೆ ಅಥವಾ 0 ಕಾಲಮ್ ಇದ್ದರೆ ಆ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರುತ್ತೆ. ಅದು ನಿಮಗೆ ಗಮನದಲ್ಲಿರಲಿ. ಹಾಗಾಗಿ ಡಿಟರ್ಮಿನೆಂಟ್ ಆಫ್ ಎ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಈಸ್ ಈಕ್ವಲ್ ಟು 0. ಅದು 0 ಬರೋದ್ರಿಂದ ನಮಗೆ ಈ ಥರ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಬರುತ್ತೆ. ಓಕೆ, ಯಾ, ಥ್ಯಾಂಕ್ ಯು.